ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಸೌತೆಕಾಯಿಯ ಮಸಾಲ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತದೆ. ಈ ಬೇಸಿಗೆಗಂತೂ ಬೊಂಬಾಟಾಗಿರುತ್ತದೆ. ಸೊ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಅಕ್ಕಿ ಹಿಟ್ಟು, ಕುಕ್ಕಿಂಗ್ ಆಯಿಲ್, ಈರುಳ್ಳಿ, ಸೌತೆಕಾಯಿನ ಸಣ್ಣಗೆ ತುರ್ಕೊಂಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಶುಂಠಿ, ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ ಒಂದು ಪಾತ್ರೆಗೆ ಸೌತೆಕಾಯಿ ತುರಿದಿರೋದು ಹಾಕ್ಕೊಳ್ಳೋಣ. ಈರುಳ್ಳಿ ನೋಡಿ, ಸೌತೆಕಾಯಲ್ಲೇ ನೀರು ಬಿಟ್ಕೊಂಡಿದೆ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಸೌತೆಕಾಯಿ ಇನ್ನೂ ನೀರು ಬಿಡುತ್ತದೆ ನೋಡಿ. ಈಗ ಕಲಿಸ್ಕೊಂಡಿದ್ದು. ಈಗ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ನೀರು ಹಾಕೋದು ಬೇಡ, ಸೌತೆಕಾಯಿಲ್ಲ ನೀರಿರೋದ್ರಿಂದ ಹಾಗೆ ಕಲಿಸ್ಕೊಳ್ಳೋಣ. ಬೇಕಿದ್ದಲ್ಲಿ ನೀರು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಚೆನ್ನಾಗಿ ಈಗ ಕಲಿಸ್ಕೊಂಡಿದ್ದೆ, ನೀರು ಸೇರಿಸ್ಕೊಂಡಿರೋ ಹಾಗೆ ಕಲಸಿ ಇಟ್ಕೊಂಡಿದ್ದೆ. ಒಲೆ ಮೇಲೆ ತವ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಉಂಡೆ ಎತ್ಕೊಳ್ಳೋಣ. ಒಂದು ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ಕೊಬೋದು. ನೀವು ಬೇಕಾದ್ರೆ ಬಟರ್ ಪೇಪರ್ ಮೇಲೆ ತಟ್ಕೊಂಡು ಕೂಡ ಹೆಂಚಿನ ಮೇಲೆ ಹಾಕ್ಕೋಬೋದು. ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ತಟ್ಕೊಬೋದು. ಒಲೆನ ಸ್ಲಿಮ್ಮಾಗಿ ಇಟ್ಕೋಬೇಕು. ಆಗ ತಟ್ಟಬೇಕಾದ್ರೆ ಅಷ್ಟು ಬಿಸಿ ಆಗಲ್ಲ. ಆಮೇಲೆ ದಪ್ಪ ಮಾಡ್ಕೋಬೋದು. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಮಗ್ಚಾಕೋಣ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಸಾಲದ್ದು. ಕಿತ್ತೋಗಿಲ್ಲ, ಕ್ಲೀನಾಗಿ ಚೆನ್ನಾಗಿ ಬಂದಿದೆ. ಸೊ ಎರಡು ಕಡೆಯೂ ಚೆನ್ನಾಗಿ ಬಾಯ್ಲಾಗಲಿ ನೋಡಿ. ಚೆನ್ನಾಗಿ ಬಾಯ್ಲಾಗಿದೆ. ಸೊ ಎರಡು ಕಡೆಯೂ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿದೆ. ಈಗ ಮತ್ತೊಂದು ರೊಟ್ಟಿನ ತಟ್ಕೊಳ್ಳೋಣ. ಈಗ ಎರಡನೇ ರೊಟ್ಟಿ ಆಯಿತು. ಈಗ ಇದರ ಜೊತೆ ಸವಿಯಲು ಈರುಳ್ಳಿ ಚಟ್ನಿ ಕೂಡ ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತದೆ ಈ ಬೇಸಿಗೆಯಲ್ಲಿ. ಸೌತೆಕಾಯಿ ಮಸಾಲ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದರೆ ದೇಹಕ್ಕೂ ಕೂಡ ತಂಪು. ಸೊ ಅದ್ರ ಜೊತೆ ಸವಿಯಲು ಈರುಳ್ಳಿ ಚಟ್ನಿ ಕೂಡ ರೆಡಿ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಸೊ ನೀವು ನಮ್ಮ ಚಾನಲ್ಗೆ ಏನಾದ್ರು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಒಬ್ಬರು ಹೇಗಿದೆ ಅಂತ ನೋಡಿ. ಇವ್ರೀಗ ತಿಂತಾವ್ರೆ, ಚಿಕ್ಕಿ ಚಿಕ್ಕಿ ತಿಂತಾವ್ರೆ. ಈರುಳ್ಳಿ ಅಲ್ಲ, ಈರುಳ್ಳಿ ಹಾಕೋರೆ, ಸೌತೆಕಾಯಿ ಹಾಕೋರೆ, ಚೆನ್ನಾಗೈತೆ. ನೀವು ತಿನ್ಬೋದು ಮನೇಲಿ ಮಾಡಿ. ಪರವಾಗಿಲ್ಲ, ನಮ್ಮ ಹುಡುಗರು ಚೆನ್ನಾಗಿ ಮಾಡಿ ಕೊಟ್ಟವ್ರೆ ತಿನ್ನೋಕ್ಕೆ. ತಿಂತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗೈತೆ ಅಂದರೆ ನೀವು ಕೂಡ ಮಸಾಲ ಸೌತೆಕಾಯಿ ಅಕ್ಕಿ ರೊಟ್ಟಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವ್ರಿಗೆ ಬೊಂಬಾಟ. ಈ ಅಜ್ಜಿಗೆ ಇಷ್ಟ ಆಗೈತೆ, ನಮ್ಮ ಚಿಕ್ಕಿ, ಮೊದಲನೇ ಚಿಕ್ಕಿ. ಸೊ ನೀವು ಟ್ರೈ ಮಾಡಿ ನೋಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.